ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಅಡ್ಡಾಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಪಂದ್ಯ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರೀ ರೋಮಾಂಚನ ನೀಡಿತು. ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಈ ಪಂದ್ಯ ತುಂಬಾ ನಿರೀಕ್ಷೆ ಮೂಡಿಸಿತ್ತು. ಟಾಸ್ ಗೆದ್ದ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಜಾಗ್ರತೆಯಿಂದ ಆಟ ಆರಂಭಿಸಿದ್ರು. ಆದರೆ ಬೇಗನೆ ಮೊದಲ ವಿಕೆಟ್ ಕುಸಿದು ಒತ್ತಡ ಹೆಚ್ಚಾಯಿತು. ಮಧ್ಯಮ ಕ್ರಮದ ಬ್ಯಾಟ್ಸ್ಮನ್ಗಳು ದೊಡ್ಡ ಇನ್ನಿಂಗ್ಸ್ ಕಟ್ಟಲು ವಿಫಲರಾದರು. ಒಂದು ಕಡೆ ವಿಕೆಟ್ಗಳು ಬೀಳುತ್ತಾ ಹೋದರೆ ಇನ್ನೊಂದು ಕಡೆ ರನ್ ವೇಗ ಕಡಿಮೆಯಾಯಿತು. ಪ್ರೇಕ್ಷಕರಿಗೆ ಇದು ಸ್ವಲ್ಪ ನಿರಾಸೆ ತಂದ ಕ್ಷಣ. ಕೆಲವರು ಆಟಗಾರರು ಮಾತ್ರ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡಿ ತಂಡವನ್ನು ಹಿಡಿದಿಟ್ರು. ಕೊನೆಯ ಓವರ್ಗಳಲ್ಲಿ ಕೆಲವು ಬೌಂಡರಿ ಮತ್ತು ಸಿಕ್ಸರ್ಗಳು ಬಂದವು. ಆದರೂ ದೊಡ್ಡ ಮೊತ್ತವನ್ನು ಸೇರಿಸಲು ಸಾಧ್ಯವಾಗಲಿಲ್ಲ. ಒಟ್ಟಾವಿಗಿ ತಂಡ ಸರಾಸರಿ ಸ್ಕೋರಿಗೆ ಸೀಮಿತವಾಯಿತು. ಇದು ಎದುರಾಳಿ ತಂಡಕ್ಕೆ ಸುಲಭ ಟಾರ್ಗೆಟ್ ನೀಡಿದಂತಾಯಿತು. ಚೇಸಿಂಗ್ ಆರಂಭಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡ ಆತ್ಮವಿಶ್ವಾಸದಿಂದ ಮೈದಾನಕ್ಕಿಳಿದಿತು. ಆರಂಭಿಕ ಬ್ಯಾಟ್ಸ್ಮನ್ಗಳು ಅದ್ಭುತ ಪ್ರದರ್ಶನ ನೀಡಿದ್ರು. ಪವರ್ ಪ್ಲೇಯಲ್ಲಿ ವೇಗವಾಗಿ ರನ್ ಗಳಿಸಿ ಪಂದ್ಯವನ್ನು ತಮ್ಮತ್ತ ತಿರುಗಿಸಿಕೊಂಡ್ರು. ಬೌಲರ್ಗಳು ಪ್ರಯತ್ನಿಸಿದರೂ ವಿಕೆಟ್ ಪಡೆಯಲು ಕಷ್ಟಪಟ್ರು. ಫೀಲ್ಡಿಂಗ್ನಲ್ಲೂ ಕೂಡ ಕೆಲವು ತಪ್ಪುಗಳು ಕಂಡುಬಂದವು. ಇದು ತಂಡದ ಮೇಲೆ ಮತ್ತಷ್ಟು ಒತ್ತಡ ತಂದಿತು. ಒಬ್ಬ ಪ್ರಮುಖ ಬ್ಯಾಟ್ಸ್ಮನ್ ಸ್ಫೋಟಕ ಅರ್ಧಶತಕ ಹೊಡೆದು ಪಂದ್ಯವನ್ನು ಕಂಟ್ರೋಲ್ ಮಾಡಿದರು. ಅವರ ಆಟವೇ ಈ ಪಂದ್ಯದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಮಧ್ಯದಲ್ಲಿ ಒಂದು ವಿಕೆಟ್ ಬಿದ್ದರೂ ಅದರ ಪರಿಣಾಮ ಹೆಚ್ಚು ಕಾಣಿಸಲಿಲ್ಲ. ಇನ್ನೊಬ್ಬ ಬ್ಯಾಟ್ಸ್ಮನ್ ಬೆಂಬಲ ನೀಡಿ ತಂಡವನ್ನು ಗೆಲುವಿನ ದಡಕ್ಕೆ ಕರೆದೊಯ್ದರು. ಕೊನೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಸುಲಭವಾಗಿ ಗುರಿ ತಲುಪಿತು. ಈ ಗೆಲುವಿನಿಂದ ತಂಡದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಇದು ಪಾಠವಾಗಬೇಕಾದ ಪಂದ್ಯ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸುಧಾರಣೆ ಅಗತ್ಯವಾಗಿದೆ. ಈ ಪಂದ್ಯದಲ್ಲಿ ಟರ್ನಿಂಗ್ ಪಾಯಿಂಟ್ ಎಂದರೆ ಮಧ್ಯಮ ಕ್ರಮದ ಕುಸಿತ. ಒಮ್ಮೆ ಆಟ ಕೈತಪ್ಪಿದ ಮೇಲೆ ಮತ್ತೆ ಕಂಟ್ರೋಲ್ ಮಾಡಲಾಗಲಿಲ್ಲ. ಒಟ್ಟಾರೆ ನೋಡಿದರೆ ರಾಜಸ್ಥಾನ್ ರಾಯಲ್ಸ್ ಸಂಪೂರ್ಣವಾಗಿ ಡಾಮಿನೇಟ್ ಮಾಡಿತು. ಪ್ರತಿ ವಿಭಾಗದಲ್ಲೂ ಉತ್ತಮ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿತು. ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಒಂದು ಸೈಡೆಡ್ ಪಂದ್ಯವಾದರೂ ರೋಚಕ ಕ್ಷಣಗಳ ಕೊರತೆ ಇರಲಿಲ್ಲ. ನಿಮಗೆ ಈ ಪಂದ್ಯ ಹೇಗಿತ್ತು? ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಕನ್ನಡ ಕ್ರಿಕೆಟ್ ಅಡ್ಡಾ ಚಾನೆಲ್ ಫಾಲೋ ಮಾಡಿ. ಧನ್ಯವಾದಗಳು.